ನಮಃ ಶಿವಾಯ. ಓಂ ನಮಃ ಶಿವಾಯ. ವೆಲ್ಕಮ್. ಶಿವೋಹಂ ಶಿವ ದೇವಸ್ಥಾನದಲ್ಲಿ ನಿಮ್ಮ ಸ್ವಾಗತ ಇದೆ. ಇವತ್ತು ವಿಶೇಷ ದಿವಸ. ಏನು ಇವತ್ತು ಶಿವೋಹಂ ಶಿವ ದೇವಸ್ಥಾನದಲ್ಲಿ ಸನಾತನ್ ಧರ್ಮ ಯಾತ್ರಾ ನಾಳೆ ಮಹಾಶಿವರಾತ್ರಿ ದಿವಸ ಸ್ಟಾರ್ಟ್ ಆಗುತ್ತೆ. ಏನು ಶುರು ಮಾಡ್ತಾ ಇದ್ದೀವಿ ನಾವು. ಇದು ಒಂದು ಹೊಸ ಯಾತ್ರಾ ಇದೆ, ಹೊಸ ಗುಫಾ ಮಾಡಿದೆ. ಮುಂಚೆ ಶಿವ ಜೊತೆ ಕೈಲಾಶ್ ಪರ್ವತ್ ಸ್ಪೆಷಲ್ ವ್ಯೂ ಇದೆ. ಜನ ಬರ್ತಾರೆ ತುಂಬ ಪ್ರೀತಿನಲ್ಲಿ ಭಕ್ತಿನಲ್ಲಿ ನೋಡ್ತಾರೆ. ಏನು ಶಿವ ದೇವಸ್ಥಾನ ಕೂತ್ಕೊಂಡಿದೆ. ಶಿವ ಅಂತ ಗಂಗಾ, ನೀವಲ್ಲಿ ಹರಿದ್ವಾರ ಹೋಗ್ಬೇಕಾಗಿಲ್ಲ, ಇಲ್ಲೇ ಗಂಗಾ ಸಿಕ್ಕುತ್ತೆ. ಈ ಥರ ಶಿವ ಇತ್ತು, ಗಂಗಾ ಇತ್ತು. ಇಲ್ಲಿ 5 ಧಾಮ್ ಯಾತ್ರಾ ಮುಂಚೆ ಮಾಡಿದೆ. ಏನು ಅಮರನಾಥ್ ಲಿಂಗ್ ಇದೆ, ಬದ್ರಿನಾಥ್, ಕೇದಾರ್ನಾಥ್ ಮತ್ತು 12 ಜ್ಯೋತಿರ್ಲಿಂಗ್ ಮಾಡಿದೆ. ಈ ವರ್ಷ ದೇವರ ಕೃಪಾ ಜೊತೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಗುಫಾನಲ್ಲಿ ವೈಷ್ಣೋ ದೇವಿ ಯಾತ್ರಾ. ವೈಷ್ಣೋ ದೇವಿ ಯಾತ್ರಾ ಅರ್ಥ ಏನು? 10 ಅಡಿ ಮೇಲೆ ಕಾಳಿಮಾ ಪಾರ್ವತಿ, ಅದು ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದೆ. ಏನು ಇಲ್ಲಿ ಶಿವಜಿ ಇದೆ, ಗಣಪತಿ ಇದೆ. ಇದು ಕಂಪ್ಲೀಟ್ ಮಾಡೋಕ್ಕೆ ಪಾರ್ವತಿ ಮಾತ್ರ ದೊಡ್ಡ ಸ್ಟ್ಯಾಚ್ಯೂ ಮಾಡಿದರೆ ತುಂಬ ಪ್ರೀತಿಯಾಗಿದೆ, ತುಂಬ ಶಾಂತಿ, ತುಂಬ ಖುಷಿಯಾಗಿದೆ. ಮತ್ತು ಇದು ದೊಡ್ಡ ಸ್ಟೋರಿ ಇದೆ. ಇದು ಗುಫಾನಲ್ಲಿ ಇದು ಎವ್ರಿ ಮಂತ್ ಹೊಸ ಇನೋವೇಷನ್ ಐಡಿಯಾ ಬರುತ್ತೆ. ಸ್ಟಾರ್ಟ್ ಮಾಡೋಕ್ಕೆ ಅರ್ಧಕವಾರಿ ಯಾರು? ಅವರು ಮೆಡಿಟೇಟ್ ಮಾಡಿದರು, ಒಂದು ಹುಡುಗಿ. ಆ ಹುಡುಗಿ ಮೆಡಿಟೇಟ್ ಮಾಡಿದರೆ ಅವರು ಅಭಿವ್ಯಕ್ತಿ, ಅರ್ಥ ಏನು? ಮ್ಯಾನಿಫೆಸ್ಟೇಷನ್. ಅವ್ರಲ್ಲಿ 3 ದೇವಿದು ಕೃಪಾ ಸಿಕ್ತು. ಯಾರು 3 ದೇವಿ? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಈ ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ. ಇಲ್ಲಿ ಜಮ್ಮುನಲ್ಲಿ ವೈಷ್ಣೋ ದೇವಿ. ಈಗ ಎಲ್ಲರೂ ಜನ ಸೌತ್ ಇಂಡಿಯಾ ಅಂತ ವೈಷ್ಣೋ ದೇವಿ ಹೋಗಬೇಕಾಗಿದೆ. ಇಲ್ಲಿ ಶಿವ ದೇವಸ್ಥಾನ ಬಂದರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಬಂದರೆ ಇಲ್ಲಿ ದರ್ಶನ ಮಾಡ್ಬೋದು. ಮತ್ತು ಮೇಲೆ ಹೋದರೆ ವೈಷ್ಣೋ ದೇವಿ ಯಾತ್ರಾ, ಕೆಳಗೆ ಬಂದರೆ ಶಿವೋಹಂ ಅರ್ಥ ಸನಾತನ್ ಧರ್ಮ ಯಾತ್ರಾ. ಆದಿಶಂಕರ, ಗುರುನಾನಕ್, ರಮಣ ಮಹರ್ಷಿ, ವಿವೇಕಾನಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿದೆ. ಏನಕ್ಕೆ? ಇವರೆಲ್ಲ ಮನುಷ್ಯರು ಸನಾತನ್ ಧರ್ಮದ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಸನಾತನ್ ಧರ್ಮ ಅರ್ಥ ಏನು? ಸನಾತನ್ ಧರ್ಮದಲ್ಲಿ ಮಹಾವಾಕ್ಯ ಅರ್ಥ ಏನು? 10 ಶಬ್ದ ಇದೆ. ಅದು 10 ಶಬ್ದನಲ್ಲಿ ಪೂರ್ತಿ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ್ ಏನಿದೆ, ಅರ್ಥ ಏನಿದೆ, 10 ಶಬ್ದನಲ್ಲಿ ಬರ್ತಾರೆ. ಏನು? ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಇದು 10 ಶಬ್ದ ಸಿಕ್ಕಿದ್ದು ಗೊತ್ತಾದರೆ ಸಾಕು. ವೇದ ಉಪನಿಷತ್ ನೋಡೋಕ್ಕೆ ಏನು ಬೇಕಾಗಿಲ್ಲ. ಅದು ಏನು? ಅದು ಸನಾತನ್ ಧರ್ಮ. ಈ ಸನಾತನ ಧರ್ಮ ಆ ಥರ ಮಾತಾಡ್ತಾ ಇದೆ. ಬಟ್ ಅದು ಅರ್ಥ ಏನಿದೆ? ಶಿವೋಹಂ ಶಿವ ದೇವಸ್ಥಾನದಲ್ಲಿ ಒಂದು ಯಾತ್ರಾ ಶುರು ಮಾಡಿದೆ. ಜನ ಅದು ಯಾತ್ರಾ ಬಂದರೆ ಗೊತ್ತಾಗುತ್ತೆ ಏನು ಸನಾತನ್ ಧರ್ಮ ಏನಿದೆ. ಅದು ಸನಾತನ್ ಧರ್ಮ ಅರ್ಥ ಏನು? ಶಿವೋಹಂ 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 ಅರ್ಥ ಓಂ ನಮಃ ಶಿವಾಯ. ದೇವರು ನಾವು ನಿಮಗೆ ಶಿವರೂಪದಲ್ಲಿ ನೋಡ್ತಾ ಇದ್ದೇನೆ. ಓಂ ನಮಃ ಶಿವಾಯ ಅರ್ಥ ಓಂ ದೇವರು, ನಮ ಅರ್ಥ ನಮಸ್ಕಾರ. ನಾವು ಶಿವ ರೂಪದಲ್ಲಿ ನಮಸ್ಕಾರ ಮಾಡ್ತಾನೆ. ಓಂ ಗಣಪತಿ ನಮ ಅರ್ಥ ಏನು? ನಿಮ್ಮ ಗಣಪತಿ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು? ವಾಸುದೇವ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಅರ್ಥ ಏನು? ದೇವರು ಯಾವುದು ರೂಪಿಲ್ಲ. ಸನಾತನ್ ಧರ್ಮಕ್ಕೆ ಅರ್ಥ ಏನು? ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ ಒಂದು ಮನಸ್ಸಿನಲ್ಲಿ ದೇವರಿದ್ದಾರೆ. ಅದು ಗೊತ್ತಾದರೆ ಸನಾತನ್ ಧರ್ಮದ್ದು ಸಕ್ಸಸ್ ಆಗಿದೆ. ಮುಕ್ತಿ, ಮೋಕ್ಷ, ನಿರ್ವಾಣ ಅದು ಸಿಕ್ಕಿದೆ. ಅದೇ ಮಾಡಿದೆ. ಇಲ್ಲಿ ವೈಷ್ಣೋ ದೇವಿ ಯಾತ್ರಾ ಮಾಡಿದೆ. ನಾಳೆ ಮಹಾಶಿವರಾತ್ರಿ ದಿವಸ ಅದು ಉದ್ಘಾಟನೆ ಮಾಡ್ತಾ ಇದ್ದೀನಿ. ವೈಷ್ಣೋ ದೇವಿ ಯಾತ್ರಾ ಮತ್ತು ಸನಾತನ್ ಧರ್ಮ ಯಾತ್ರಾ ಇದು ಈ ಮಹಾಶಿವರಾತ್ರಿದು ಈ ಶಿವೋಹಂ ಶಿವ ದೇವಸ್ಥಾನದಲ್ಲಿ ವಿಶೇಷ ಇದೆ. ಈ ಗುಫಾ ಮೇ ऐसा पूजा करते थे. ಇವರು ಪೂಜೆ ಮಾಡ್ತಾ ಇತ್ತು. ಇದು ಒಂದು ಸ್ಪೆಷಲ್ ಗುಫಾ ಇದೆ, ಅರ್ಧಕವಾರಿ ಗುಫಾ. ಅದು ತುಂಬ ಫೇಮಸ್ ಇದೆ. ಜನ ಯಾರು ವೈಷ್ಣೋ ದೇವಿ ಹೋದರೆ ಇಲ್ಲಿ ಸ್ಟಾಪ್ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ? ಇವರು ಇದೇ ಗುಫಾನಲ್ಲಿ ತಪಸ್ಸೆ ಮಾಡಿದ್ರು. ಈ ಗುಫಾನಲ್ಲಿ ತುಂಬ ಪ್ರಾರ್ಥನೆ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡೋರು 3 ದೇವಿದು ಕೃಪಾ ಈ ಗುಫಾನಲ್ಲಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಅವ್ರದ್ದು
ಬ್ಲೆಸ್ಸಿಂಗ್ ಸಿಕ್ತು. ಅದಕ್ಕೋಸ್ಕರ ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇವ್ರು ತುಂಬ ಇಂಪಾರ್ಟೆಂಟ್. ಆಮೇಲೆ ಮುಂದೆ 3 ದೇವಿ ನೋಡು. ಇದು 3 ದೇವಿಯ 3 ದೇವಿ ಯಾವುದು? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಇದು ಫಸ್ಟ್ ಇದು ಈ ಥರ ಯಾವಾಗ ಸಿಕ್ಕಿದ್ದೆ? ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇದು ಭಕ್ತಿ ಸಿಕ್ಕಿತ್ತು. ಏಕೆ ಇದು ಭಕ್ತಿ ಇಲ್ಲಿ ಸಿಕ್ಕಿದೆ? ಅರ್ಧಕವಾರಿ ಆ ಹುಡುಗಿ ಭಕ್ತಿ ಮಾಡೋ ಟೈಮ್ನಲ್ಲಿ 3 ದೇವಿಯಿಂದ ಅವ್ರಿಗೆ ಕೃಪಾ ಸಿಕ್ತು, ಬ್ಲೆಸ್ಸಿಂಗ್ ಸಿಕ್ತು. ಅದಕ್ಕೋಸ್ಕರ ವೈಷ್ಣೋ ದೇವಿದು ಪ್ರಮುಖ ಏನಿದೆ, ಇದು 3 ದೇವಿದು ಪೂಜಾ ಒಂದೇ ಕಡೆ ಮಾಡಬೇಕು. ಅದು ತುಂಬ ವಿಶೇಷ. ವೈಷ್ಣೋ ದೇವಿ ಅರ್ಥ ಈ 3 ದೇವಿ ಒಂದೇ ಜಾಗ ಒಂದೇ ಕಡೆ. ಇದು ಕಥೆ ಜೊತೆ ಹೇಳ್ತಾ ಇದೆ. ಇದು ಹುಡುಗಿಗೆ ಇದು 3 ದೇವಿದು ಜೊತೆ ಸ್ಪೆಷಲ್ ಬ್ಲೆಸ್ಸಿಂಗ್ ಸಿಕ್ತು. ಅದು ಯಾವಾಗ ಸಿಕ್ಕಲ್ಲ. ಅದಕ್ಕೋಸ್ಕರ वैष्णो देवी ತುಂಬ इम्पोर्टेंट है। माँ काली, माँ पार्वती का स्टैचू ये वैष्णो देवी गुफा में ये स्पेशल अभी रेडी हो रहा है। कल के लिए महाशिवरात्रि के लिए हमारे मंदिर में 65 फुट का लॉर्ड शिवा है, 30 फुट का गणपति है। अभी माँ पार्वती का भी स्टैचू आ गया तो कंप्लीट हो गया। हाँ, और ये वैष्णो देवी यात्रा जाने के टाइम में माँ काली का बहुत इम्पोर्टेंस है। 3 देवी हैं, माँ काली, माँ लक्ष्मी, माँ सरस्वती। लेकिन हमने बिकॉज शिव मंदिर है, शिव मंदिर में काली माँ पार्वती माँ का बहुत इम्पोर्टेंस है। इसके लिए हम कल महाशिवरात्रि दिन में ये इनॉग्रेशन करेंगे। हाँ, इसकी खासियत क्या है सर? क्यों शिवरात्रि के दिन ही खोल रहे हैं आप, और ये कैसा आइडिया आया आपको? आइडिया तो प्रभु से आता है। जब 65 फुट का स्टैचू बनाने का आइडिया आया तो भी वो भी प्रभु से ही आया। तो प्रभु ने बोला शिव जी का स्टैचू आ गया, गणपति का स्टैचू आ गया, अभी माँ काली का स्टैचू आ गया। और ये खत्म होने के बाद नीचे जाएंगे तो सनातन धर्म का यात्रा किया है। कंप्लीशन तो तब होगा, कंप्लीट माँ काली से कंप्लीट नहीं होता। सनातन धर्म से तभी मोक्ष मिलेगा, मुक्ति मिलेगा। उसका मतलब क्या है? हम अलग अलग रूप में देखते हैं। शिवा, ब्रह्मा, विष्णु, रामा, कृष्णा, हनुमान, गणपति, सभी भगवान एक शक्ति है। भगवान एक व्यक्ति नहीं, भगवान एक शक्ति है। वो शक्ति हमारा आत्मा है, वो आत्मा ही परमात्मा है। हर इंसान में भगवान है। तो ये सनातन धर्म में बोल रहा है महावाक्य, अयम आत्मा ब्रह्मा प्रज्ञानम ब्रह्मा, अहम ब्रह्मस्मि प्रज्ञानम ब्रह्मा, तत्त्वमसि। तत्त्वमसि मतलब आप ये नहीं, आप ये तो शरीर है। इसलिए मेरा नाम पहले रवि था, नाम चेंज हो गया एल का मतलब आत्मा इन रवि। क्यों? ये तो कुछ भी नहीं, ये तो मर जाएगा। आत्मा जो है वो अमर है, अनंत अनादि, कभी मरता नहीं। इसलिए आदमी जब मर जाता है आदमी बोलते हैं वो चल बसे, आत्मा निकल के चला गया। तो वो सच, वो सनातन धर्म का सच है। और सनातन धर्म में रमण महर्षि, विवेकानंदा, आदि शंकरा, गुरु नानक सबका स्टैचू किया है, रामकृष्ण परमहंस। क्यों? ये सब सनातन धर्म के संत हैं, बड़े बड़े संत हैं। और कल शिवोहम शिव मंदिर एयरपोर्ट रोड में एक बहुत खास यात्रा शुरू होने वाला है। महाशिवरात्रि 2025 में एक वैष्णो देवी यात्रा शुरू होने वाला है और सनातन धर्म यात्रा शुरू होने वाला है। जो भक्ति के साथ आएंगे उनको शक्ति मिलेगा, और अगर सच्ची भक्ति है तो अनुभूति भी मिलेगा। अनुभूति मिल सकता है तो मुक्ति मिल सकता है। तो जो भक्त है वो यहाँ पे भक्ति के साथ आएगा, सबको नहीं होगा। जो सच्ची भक्ति के साथ आएगा उनको मुक्ति मिल सकता है, एक ही दिन में अनुभूति हो सकता है। स्टोरी इंपॉर्टेंट ಏನು ಹನುಮಾನ್ ಸ್ಟೋರಿ ಏನು? ಹನುಮಾನ್ ರಾಮ್ ಹನುಮಾನ್ ಹತ್ರ ಕೇಳಿದ್ರು ಏನು ಕಥೆ ಹೇಳಿದ್ರು. ಹನುಮಾನ್ ಏನಾದ್ರು ನೋಡಿ, ನಮ್ಮೊಳಗಡೆ ದೇವರಿದ್ದಾರೆ. ದೇವರು ಇದು ರಾಮ ಸೀತಾ ಪಿಕ್ಚರ್ ಹನುಮಾನಲ್ಲಿ ತುಂಬ ಇಂಪಾರ್ಟೆಂಟ್. ಸನಾತನ ಧರ್ಮ ಅರ್ಥ ಏನು? ಅಹಂ ಬ್ರಹ್ಮಸ್ಮಿ. ಅಹಂ ಬ್ರಹ್ಮಸ್ಮಿ ಅರ್ಥ ಏನು? ಯಾವ ಥರ ಹನುಮಾನ್ ಹೃದಯದಲ್ಲಿ ರಾಮ್ ದೇವರಿದ್ದಾರೆ, ನಿಮ್ಮ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ದೇವರಿದ್ದಾರೆ. ಆತ್ಮ ಹಿ ಪರಮಾತ್ಮ. ಅದಕ್ಕೋಸ್ಕರ ಅದು ಕೃಷ್ಣ ಅರ್ಜುನ್ ಸ್ಟೋರಿ, ಮಹಾಭಾರತ ಸ್ಟೋರಿ. ಏನು ಇದು 5 ಹಾರ್ಸ್ ಇದೆ. ಅದು ಹಾರ್ಸ್ ಅರ್ಥ ಏನು? ನಮ್ಮದು 5 ಸೆನ್ಸಸ್ ಇದೆ. ಅದು ಇಂದ್ರಿಯ, 5 ಇಂದ್ರಿಯ, 5 ಇಂದ್ರಿಯ ಇದೆ. ಅದು ನಾವು ಕಂಟ್ರೋಲ್ ಮಾಡಬೇಕು. ಯಾವ ಥರ ಕಂಟ್ರೋಲ್ ಮಾಡಬೇಕು? ಇದೇ ಕಥಾ. ಇದು ಕಥಾನಲ್ಲಿ ಸನಾತನ ಧರ್ಮದ ಒಂದು ಸಾರಿದೆ, ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀವಿ. ಜನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸುಮ್ಮನೆ ನೀವು ಹರೇ ಕೃಷ್ಣ ಹರೇ ರಾಮ ಹೇಳಿದ್ರೆ ಪರವಾಗಿಲ್ಲ, ಅದು ಅರ್ಥ ಆಗಬೇಕು ಏನಿದೆ.
ಅದು ಮಹಾಭಾರತ ಏನಿದೆ, ರಾಮಾಯಣದ್ದು ಏನಿದೆ, ವೇದ ಉಪನಿಷತ್ ಮಹಾವಾಕ್ಯ ಏನಿದೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಯಾತ್ರೆಯಲ್ಲಿ, ಸನಾತನ ಧರ್ಮ ಯಾತ್ರೆಯಲ್ಲಿ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಮಣ ಮಹರ್ಷಿ ಏನು ಹೇಳಿದ್ರು? ನಾನು ಯಾರು? ಅರ್ಥ ಏನು? ನಾವು ಫೋಟೋನೇ ನೋಡಿದ್ರೆ ಫೋಟೋಲೇ ಇದು ನಾವಿಲ್ಲ, ಇದು ನಮ್ಮ ಶರೀರ. ಇವರು ಏನು ಕೇಳಿದ್ರು? ರಮಣ ಮಹರ್ಷಿ ಏನು ಕೇಳಿದ್ರು? ನಾನು ಯಾರು? ಅದೇ ಥರ ವಿವೇಕಾನಂದ ಏನು ಹೇಳಿದ್ರು? ಜನದು ಯಾರು ಸೇವಾ ಮಾಡ್ತಾರ ಅದು ಜನ ಸೇವಾ ಮಾಡಿದೆ ಅದೇ ಪೂಜಾ. ವಿವೇಕಾನಂದ ಅದು ಇದು ಸ್ಟೇಟ್ಮೆಂಟ್ ಇದೆ. ಅದು ಆದಿಶಂಕರ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಇದು ಆದಿಶಂಕರ ಏನಿದ್ರು. ಇದೆಲ್ಲ ಸನಾತನ ಧರ್ಮ ಇದು ಸ್ಟೋರಿ ಇದೆ. ಅದಕ್ಕೋಸ್ಕರ ಈ ಯಾತ್ರಾ ಮಾಡಿದೆ. ಏನಕ್ಕೆ? ನಮ್ಮ ಕಂಟ್ರಿ ತುಂಬಾ ಜನ ಹೇಳ್ತಾರೆ ಸನಾತನ ಧರ್ಮ ಸನಾತನಿ ಆಗ್ಬೇಕು, ಅದು ಅರ್ಥ ಏನದು? ಇವರೆಲ್ಲ ಸಂತ ರಾಮಕೃಷ್ಣ ಪರಮಹಂಸ ಏನ್ ಸ್ಟೋರಿ ಇದೆ? ವಿವೇಕಾನಂದ ಅವ್ರ ಜೊತೆ ಹೋದ್ರು. ದೇವ್ರು ನೋಡಿದ್ಯಾ? ನಾವು ಈಗ ನೋಡ್ತಾ ಇದ್ದೇನೆ. ವಿವೇಕಾನಂದ ಟಚ್ ಮಾಡಿ ಹೇಳಿದ್ರು, ನೋಡಿ ನಿನ್ನಲ್ಲಿ ದೇವರಿದ್ದಾರೆ, ಒಂದು ಮನುಷ್ಯನಲ್ಲಿ ದೇವರಿದ್ದಾರೆ. ಯಾರು ಆತ್ಮ ಅದೇ ಅದು ಆತ್ಮ ಪರಮಾತ್ಮ. ಅದೇ ಗುರುನಾನಕ್ ಹೇಳಿದ್ರು. ಗುರುನಾನಕ್ ಏನ್ ಹೇಳಿದ್ರು? ಏಕೋಂಕಾರ ಸತ್ಯನಾಮ. ಅದಕ್ಕೋಸ್ಕರ ಏನು ಇದೆಲ್ಲ ಈ ಸಂತದ ಫೋಟೋ ಸ್ಟ್ಯಾಚು ಏನಾಗಿ ಮಾಡಿದೆ? ಜನ ಗೊತ್ತಾಗ್ಬೇಕು. ಎಲ್ಲ ಸಂತಗೆ ಒಂದೇ ವಿಷಯ ಇದೆ, ಬೇರೆ ಬೇರೆ ಮಾತಿಲ್ಲ, ಒಂದೇ ಮಾತಿದೆ. ರಮಣ ಮಹರ್ಷಿ ಇದ್ರು, ಆದಿಶಂಕರ ಇದೆ, ಗುರುನಾನಕ್ ಇದ್ರೆ, ಇವ್ರು ಎಲ್ಲ ಸನಾತನ ಧರ್ಮದ್ದು ವಿಶೇಷ ಸಬ್ಜೆಕ್ಟ್ ಇದೆ. ಅದು ಮಹಾವಾಕ್ಯ, ಅದು ನಮ್ಮ ಜನ ಗೊತ್ತಿಲ್ಲ. ಅದಕ್ಕೋಸ್ಕರ ಇದು ಸನಾತನ ಧರ್ಮ ಯಾಕೆ ಮಾಡಿದೆ? ಜನ ಗೊತ್ತಾಗಬೇಕು, ಅನುಭೂತಿ ಆಗಬೇಕು, ದೇವರು ಎಲ್ಲಿದ್ದಾರೆ. ಈ ಯಾತ್ರಾ ಜೊತೆ ನಮ್ಮ ದೇವಸ್ಥಾನದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ.